ಗುಡ್ ಮಾರ್ನಿಂಗ್ ಚಿಲ್ಡ್ರನ್. ಇವತ್ತು ನಾವು ಈ ತರಗತಿಯಲ್ಲಿ 3ನೇ ತರಗತಿಯ ಕಲಿ ಕನ್ನಡ ಪಾಠ 10ರ ಒಂದು ಆರೋಗ್ಯವೇ ಭಾಗ್ಯ ಒಂದು ಪಾಠದ ಬಗ್ಗೆ ನಾವು ಈ ದಿನ ನಾವು ತಿಳಿಯೋಣ ಮಕ್ಕಳೇ. ಆರೋಗ್ಯ ಅಂತಂದ್ರೇನು, ನಮ್ಮ ಒಂದು ಹೆಲ್ತ್, ನಮ್ಮ ಒಂದು ಆರೋಗ್ಯದ ಬಗ್ಗೆ ನಾವು ಈ ತರಗತಿಯಲ್ಲಿ ತಿಳಿಯೋಣ. ಆರೋಗ್ಯ ಹೊಂದಿದ್ದರೆ ನಮಗೆ ಎಲ್ಲ ಒಂದು ಸಂಪತ್ತು ಸಿಕ್ಕ ಥರ ನಮಗೆ ಈ ಒಂದು ಪಾಠದಲ್ಲಿ ಆರೋಗ್ಯದ ವಿಷಯದ ಬಗ್ಗೆ ನಾವು ಈ ತರಗತಿಯಲ್ಲಿ ತಿಳಿಯೋಣ ಮಕ್ಕಳೇ. ಡಾಕ್ಟರ್, ನಿನ್ನ ಹೆಸರೇನು ಪುಟ್ಟಿ ಅಂತ ಕೇಳ್ತಾರೆ. ಡಾಕ್ಟರ್ ಏನು ಮಾಡ್ತಾಳೆ, ಆ ಮಗುನ ಕೇಳ್ತಾರೆ. ಅದಕ್ಕೆ ಪುಟ್ಟಿ ಅಂತಂದರೆ ಡಿಯರ್. ಓಕೆ. ಕಾವ್ಯ, ನನ್ನ ಹೆಸರು ಕಾವ್ಯ ಅಂತ ಆ ಮಗು ಡಾಕ್ಟರ್ಗೆ ಹೇಳುತ್ತೆ. ಡಾಕ್ಟರ್, ಏನು ತೊಂದರೆ ಕಾವ್ಯ? ಅದಕ್ಕೆ ಆ ಮಗು ಏನು ತೊಂದರೆ ಕಾವ್ಯ ಅಂತ ಕೇಳ್ತಾರೆ. ಅದಕ್ಕೆ ಕಾವ್ಯ, ಡಾಕ್ಟರ್ ನಿನ್ನೆಯಿಂದ ಹೊಟ್ಟೆ ನೋಯುತ್ತಿದೆ, ಶಾಲೆಗೆ ಹೋಗುತ್ತಿಲ್ಲ ಅಂತ ಆ ಮಗು ಹೇಳುತ್ತೆ. ಡಾಕ್ಟರ್, ಹೌದಾ, ಅದಕ್ಕೆ ಯಾಕೆ ಚಿಂತೆ ಮಾಡ್ತೀಯಾ, ಯಾಕೆ ಯೋಚನೆ ಮಾಡ್ತೀಯಾ ಅಂತ ಕೇಳ್ತಾರೆ ಡಾಕ್ಟ್ರು. ಓ, ಇದ್ಯಾರು ನಿನ್ನ ಅಮ್ಮನಾ ಅಂತಂದರೆ ಡಾಕ್ಟ್ರು ಅವ್ರ ಜೊತೆ ಹೋಗೋಕ್ಕೆ ಅಮ್ಮ ಮಗಳು ಹೋಗಿರ್ತಾರಲ್ವ ಹಾಸ್ಪಿಟ್ಲಿಗೆ. ಅದಕ್ಕೆ ಡಾಕ್ಟ್ರು ಏನು ಮಾಡ್ತಾರೆ, ಇದು ನಿಮ್ಮ ಅಮ್ಮನ ಅಂತ ಆ ಮಗುನ ಕೇಳ್ತಾರೆ. ಕಾವ್ಯ, ಹೌದು ಡಾಕ್ಟರ್. ಆ ಮಗು ಏನು ಮಾಡುತ್ತೆ, ಎಸ್ ಡಾಕ್ಟರ್ ಅಂತ ಆ ಡಾಕ್ಟ್ರು ಹೇಳುತ್ತೆ. ಅದಕ್ಕೆ ಡಾಕ್ಟರ್, ಸರಿ, ನಿನ್ನೆ ಏನೇನು ತಿಂದಿದ್ದೆ ಹೇಳ್ತೀಯಾ ಅಂತ ಡಾಕ್ಟ್ರು ಕೇಳ್ತಾರೆ. ನಿನ್ನೆ ರಾತ್ರಿ ಏನು ಊಟ ಮಾಡಿದೆ, ನೀನು ಏನು ತಿಂದೆ ಹೊರಗಡೆ ಫುಡ್ ಅಂತ ಕೇಳ್ತಾರೆ. ಕಾವ್ಯ, ನಿನ್ನೆ ಬೆಳಗ್ಗೆ ಇಡ್ಲಿ ಚಟ್ನಿ, ಮಧ್ಯಾಹ್ನ ಮೊಸರನ್ನ ಅಂತಂದರೆ ನಿನ್ನೆ ಬೆಳಗ್ಗೆ ಇಡ್ಲಿ ಚಟ್ನಿ ತಿಂದಿದ್ದೆ ಡಾಕ್ಟರ್, ಮಧ್ಯಾಹ್ನ ಊಟಕ್ಕೆ ಮೊಸರನ್ನ ತಿಂದಿದ್ದೆ, ಮತ್ತು ರಾತ್ರಿ ಅನ್ನ ಸಾಂಬಾರು ಊಟ ಮಾಡಿದ್ದೆ ಸರ್ ಅಂತ ಹುಡುಗಿ ವಿವರವಾಗಿ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ನಾನು ಏನೇನು ಊಟ ಮಾಡಿದ್ದೆ ಅನ್ನೋದನ್ನ ವಿವರವಾಗಿ ಡಾಕ್ಟರ್ಗೆ ಆನ್ಸರ್ ಕೊಡುತ್ತೆ ಆ ಮಗು. ಡಾಕ್ಟರ್, ಆಯಿತು, ನಿಮ್ಮ ಮನೆಗೆ ಕುಡಿಯುವ ನೀರು ಎಲ್ಲಿಂದ ತರ್ತೀರಿ ಅಂದರೆ ಹೇಳ್ತಾರೆ ಡಾಕ್ಟ್ರು, ನಿಮ್ಮ ಮನೇಲಿ ನೀವು ಕುಡಿತೀರಲ್ವ ನೀರು, ಅದು ಎಲ್ಲಿಂದ ತರ್ತೀರಿ ಅಂತ ಡಾಕ್ಟ್ರು ಕೇಳ್ತಾರೆ ಆ ಮಗುನ. ಆ ಡಾಕ್ಟರು ಆ ಮಗುನ ಕೇಳಿದ ತಕ್ಷಣ ಆ ಹುಡುಗಿ ಮತ್ತೆ ಹೇಳುತ್ತೆ, ಸರ್, ಕಾವ್ಯ, ಮನೆಯ ಮುಂದೆ ಸಾರ್ವಜನಿಕ ನಲ್ಲಿ ಇದೆ ಅಂತಂದರೆ ಮನೆಯ ಮುಂದೆ ನಮಗೆ ಸಾರ್ವಜನಿಕ ಒಂದು ನಲ್ಲಿ ಇದೆ, ಅಲ್ಲಿಂದ ನೀರು ತರುತ್ತೇವೆ ಸರ್ ಅಂತ ಆ ಮಗು ಹೇಳುತ್ತೆ. ಅದಕ್ಕೆ ಡಾಕ್ಟರ್, ಅದು ಸರಿಯಾಗಿ ಕುಡಿಯಲು ಬಳಸುತ್ತೀರಾ, ಅದನ್ನು ಕುಡಿಯಲು ಬಳಸುತ್ತೀರಾ ಅಂತ ಡೈರೆಕ್ಟ್ ಅದನ್ನು ನೀವು ಯೂಸ್ ಮಾಡ್ತಾ ಇದ್ದೀರಾ ಅಂತ ಆ ಡಾಕ್ಟರ್ ಮಗುನ ಕೇಳ್ತಾರೆ. ಅಮ್ಮ, ಇಲ್ರಿ ಸಾಹೇಬ್ರೆ, ತಾಯಿ ಏನು ಹೇಳುತ್ತೆ, ಇಲ್ರಿ ಸಾಹೇಬ್ರೆ, ಕುದಿಸಿ ಆರಿಸಿದ ನಂತರನೇ ಮಕ್ಕಳಿಗೆ ಕುಡಿಯೋಕ್ಕೆ ಕೊಡ್ತೀವಿ ಅಂತಂದರೆ ಅದನ್ನು ನಾವು ಹೊರಗಿಂದ ನೀರು ತಂದ ತಕ್ಷಣ ಅದನ್ನು ನಾವು ಕುದಿಸಿ ಆರಿಸಿ ನಂತರ ಮಕ್ಕಳಿಗೆ ಕುಡಿಯಲು ಕೊಡ್ತೀವಿ ಅಂತ ಆ ಅಮ್ಮ ಡಾಕ್ಟ್ರಿಗೆ ಹೇಳ್ತಾ ಇದ್ದಾರೆ. ಡಾಕ್ಟರ್, ನಿಮ್ಮ ಮನೆಯ ಸುತ್ತಲಿನ ವಾತಾವರಣ ಹೇಗಿದೆ ಅಂದರೆ ಡಾಕ್ಟರ್ ಕೇಳ್ತಾರೆ, ನಿಮ್ಮ ಮನೆಯ ಪರಿಸರ, ನಿಮ್ಮ ವಾಸಿಸುವಂಥ ಅಕ್ಕಪಕ್ಕ ಪರಿಸರ ಚೆನ್ನಾಗಿದೆಯಾ ಅಂತ ಕೇಳ್ತಾರೆ ಡಾಕ್ಟ್ರು. ಕಾವ್ಯ, ತುಂಬ ಗಲೀಜಾಗಿತ್ತು ಸರ್, ತುಂಬ ಸೋ ಡರ್ಟಿ, ಕ್ಲೀನಾಗಿಲ್ಲ, ಗಲೀಜಾಗಿದೆ, ಮನೆಯ ಮುಂದಿನ ಚರಂಡಿ ಕಟ್ಟಿಕೊಂಡಿದೆ ಅಂತಂದರೆ ಮನೆಯ ಮುಂದಿನ ಚರಂಡಿ ಕಟ್ಟಿಕೊಂಡಿದೆ ಅಂದರೆ ಎಲ್ಲ ಮುಚ್ಕೊಂಡ್ಬಿಟ್ಟಿದೆ ಚರಂಡಿ. ಅಪ್ಪನೇ ಕಟ್ಟಿಕೊಂಡಂಥ ಚರಂಡಿಯನ್ನು ಆಗಾಗ ಬಿಡಿಸಿ ಸ್ವಚ್ಛ ಮಾಡುತ್ತಾರೆ ಅಂತಂದರೆ ನಮ್ಮ ತಂದೆಯೇ ಕಟ್ಟಿಕೊಂಡಂಥ ಒಂದು ಚರಂಡಿಯನ್ನು ಆಗಾಗ ಅವ್ರೇನು ಮಾಡ್ತಾರೆ, ಅಲ್ಲಿ ಸಿಕ್ಕಂಡಿರುವಂಥ ಗಲೀಜೆಲ್ಲನ್ನು ತೆಗೆದು ಆ ಚರಂಡಿಯನ್ನು ಸ್ವಚ್ಛ ಮಾಡುತ್ತಾರೆ ಡಾಕ್ಟರ್ ಅಂತ ಆ ಕಾವ್ಯ ಡಾಕ್ಟರ್ ಹೇಳ್ತಾರೆ. ಎಲ್ಲೂ ನೀರು ನಿಲ್ಲದಂತೆ ನೋಡಿಕೊಳ್ಳುತ್ತಾರೆ, ನಮ್ಮ ತಂದೆ ಎಲ್ಲಿಯೂ ನೀರು ನಿಲ್ಲದಂತೆ ನೋಡಿಕೊಳ್ಳುತ್ತಾರೆ. ಯಾಕಂತಂದರೆ ಆ ನೀರು ನಿಂತ ತಕ್ಷಣ ಸೊಳ್ಳೆಗಳು ಜಾಸ್ತಿ ಆಗುತ್ತೆ, ಅದಕ್ಕೋಸ್ಕರ ನನ್ನ ತಂದೆ ಎಲ್ಲಿಯೂ ನೀರು ನಿಲ್ಲದಂತೆ ನೋಡಿಕೊಳ್ಳುತ್ತಾರೆ ಅಂತ ಆ ಡಾಕ್ಟರ್ಗೆ ಆ ಕಾವ್ಯ ಹೇಳ್ತಿದ್ದಾಳೆ. ನಾವೆಲ್ಲರೂ ಸೇರಿ ಮನೆಯ ಸುತ್ತಮುತ್ತ ಸ್ವಚ್ಛ ಮಾಡುತ್ತಿರ್ತೇವೆ ಅಂತಂದರೆ ನಾವು ವಾಸವಾಡುವಂಥ ಪರಿಸರವನ್ನು, ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ನಾವು ಸ್ವಚ್ಛವಾಗಿಡುತ್ತೇವೆ ಅಂತ ಆ ಡಾಕ್ಟ್ರಿಗೆ ಆ ಮಗು ಹೇಳುತ್ತೆ. ಡಾಕ್ಟರ್, ಮನೆ ಒಳಗೆ ಗಾಳಿ ಬೆಳಕು ಸಾಕಷ್ಟು ಬರುತ್ತಿದೆಯಾ ಅಂತಂದರೆ ನಾವು ವಾಸ ಮಾಡುವಂಥ ಒಳಗಡೆ ಮನೆ ಒಳಗೆ ಗಾಳಿ ಬೆಳಕು ಸಾಕಷ್ಟು ಬರುತ್ತಿದೆಯಾ ಅಂತಂದರೆ ನಿಮಗೆ ನಾವು ಉಸಿರಾಡಿದ ಗಾಳಿ ಮತ್ತೊಬ್ಬರು ಅದು ಉಸಿರಾಡಬಾರ್ದು, ಅಲ್ಲಿ ಏನು ಮಾಡಬೇಕು, ಗಾಳಿ ಬೆಳಕು ಸಾಕಷ್ಟು ಇರಬೇಕು, ಅವಾಗ ಏನಾಗುತ್ತೆ, ನಮ್ಗೆ ಯಾವುದೇ ರೀತಿ ವೈರಸ್ ಅಟ್ಯಾಕ್ ಆಗಲ್ಲ ಅಂತೇಳ್ಬಿಟ್ಟು ಆ ಡಾಕ್ಟರ್ ಹೇಳ್ತಿದ್ದಾರೆ. ಕಾವ್ಯ, ಹೌದು ಸರ್, ನಮ್ಮ ಮನೆಯೊಳಗೆ ಗಾಳಿ ಹಾಗೂ ಬೆಳಕನ್ನು ಚೆನ್ನಾಗಿಯೇ ಬರುತ್ತದೆ ಅಂತಂದರೆ ಆ ಮಗು ಹೇಳುತ್ತೆ, ಹೌದು ಸರ್, ನಮ್ಮ ಮನೆಯೊಳಗೆ ಗಾಳಿ ಬೆಳಕು ಚೆನ್ನಾಗಿಯೇ ಬರುತ್ತದೆ,
ಡಾಕ್ಟರ್ ಮನೆ ಒಳಗೆ ಸ್ವಚ್ಛವಾಗಿದೆಯೇ ಅಂತಂದರೆ ನಿಮ್ಮ ಮನೆ ಒಳಗೆ ನೀವು ಸ್ವಚ್ಛವಾಗಿ ಇಟ್ಕೊಂಡಿದ್ದೀರಾ ಅಂತ ಡಾಕ್ಟರ್ ಕೇಳ್ತಾರೆ. ಅಂತಂದರೆ ಇವಾಗ ಏನಾಗಿದೆ, ಡಾಕ್ಟರ್ ಮತ್ತು ಕಾವ್ಯ ಮತ್ತು ಅವರ ಅಮ್ಮನ ನಡುವೆ ಯಾವ ರೀತಿ ಒಂದು ಸಂಭಾಷಣೆಯನ್ನು ನಡೆಯುತ್ತಿದೆ ಎಂಬುದನ್ನು ನಾವು ಈ ಒಂದು ಲೆಸನ್ನಲ್ಲಿ ನಾವು ನೋಡ್ಬೋದು ಮಕ್ಕಳೇ. ಮನೆ ಒಳಗೆ ಸ್ವಚ್ಛವಾಗಿದೆಯಾ? ಕಾವ್ಯ: ಪ್ರತಿದಿನ ಮನೆಯ ಒಳಭಾಗವನ್ನು ನಾವು ಸ್ವಚ್ಛಗೊಳಿಸುತ್ತೇವೆ. ನಾವು ಪ್ರತಿದಿನ ರೂಟೀನ್ ಅಂದರೆ ಬೆಳಗ್ಗೆ ಮತ್ತು ದಿನ ನಮ್ಮ ಮನೆಯ ಒಳಭಾಗವನ್ನು ನಾವು ಸ್ವಚ್ಛಗೊಳಿಸುತ್ತೇವೆ, ಕ್ಲೀನಾಗಿಡೋಕ್ಕೆ ಪ್ರಯತ್ನಿಸುತ್ತೇವೆ. ಡಾಕ್ಟರ್: ಸರಿ, ಹೊಟ್ಟೆ ನೋವು ಇದ್ದರೂ ಸಮಾಧಾನದಿಂದ ನನ್ನ ಪ್ರಶ್ನೆಗೆ ಉತ್ತರಿಸಿದ್ದೀಯಾ, ನೀನು ಜಾಣೆ ಅಂತ ಹೇಳ್ತಾರೆ. ಅಂದರೆ ಆ ಮಗುಗೆ ಹೊಟ್ಟೆ ನೋವಿದ್ದರೂ ಸಹ ಡಾಕ್ಟ್ರು ಕೇಳಿದಂಥ ಪ್ರತಿಯೊಂದು ಹಂತವಾಗಿ ಕೇಳಿದಂಥ ಪ್ರಶ್ನೆಗಳಿಗೆ ಸಮಾಧಾನದಿಂದ ಕೂಲಾಗಿ ಪ್ರಶ್ನೆಗಳಿಗೆ ಉತ್ತರಿಸಿದೆಯಾ, ನೀನು ಬಹಳ ಜಾಣಿ ಅಂದರೆ ಬುದ್ಧಿವಂತೆ ಅಂತ ಡಾಕ್ಟ್ರು ಹೇಳ್ತಾರೆ. ಈಗ ನಿನ್ನ ಪರೀಕ್ಷೆ ಮಾಡೋಣವೇ ಅಂತಂದರೆ ಇವಾಗ ನಾನು ಚೆಕ್ ಮಾಡ್ಬೋದಾ? ಎಲ್ಲಿ ಬಾಯಿ ತೆರೆ ಅಂದರೆ ನೀನು ಬಾಯಿ ಮಾಡು ಅಂತ ಡಾಕ್ಟ್ರು ಕೇಳ್ತಾರೆ. ನಾವು ಡಾಕ್ಟ್ರ್ ಹತ್ರ ಹೋದ ತಕ್ಷಣ ಏನು ಮಾಡ್ತಾರೆ, ನಮ್ಮನ್ನು ಕೂರಿಸಿ ನಿಧಾನವಾಗಿ ನಮಗೇನಾಗಿದೆ ಅಂತ ಕೇಳಿಬಿಟ್ಟು ಆವಾಗ ಏನು ಮಾಡ್ತಾರೆ, ನಿಧಾನವಾಗಿ ನಮ್ಮನ್ನು ಚೆಕ್ ಮಾಡೋಕ್ಕೆ ಡಾಕ್ಟ್ರು ಈ ಥರ ಮಾಡ್ತಾರೆ. ನಾಲಿಗೆ ತೆಗಿ, ಹೊರಗೆ ಹಾಕು ಅಂತ ಹೇಳ್ತಾರೆ. ನಾಲಿಗೆ ಏನು ಮಾಡಬೇಕು, ಓಪನ್ ಮಾಡಿ ಅದರ ಮುಂದೆ ಚಾಚು ಅಂತ ಹೇಳ್ತಾರೆ. ಈಗ ನಿನ್ನ ಕಣ್ಣು ನೋಡುವೆ ಅಂತಂದರೆ ಬಾಯಿ ಚೆಕ್ ಮಾಡಿದ ತಕ್ಷಣ ನಾಲಿಗೆ ಎಲ್ಲ ನೋಡಿದ ತಕ್ಷಣ ಅವಾಗ ಏನು ಮಾಡ್ತಾರೆ, ನೆಕ್ಸ್ಟು ಅವರು ಕಣ್ಣು ನೋಡ್ತಾರೆ. ಕಣ್ಣು ಆಯಿತು, ಈಗ ದೀರ್ಘವಾಗಿ 4-6 ಬಾರಿ ಉಸಿರಾಡು ಅಂತಂದರೆ ನೀಟಾಗಿ ನೀನು ಜೋರಾಗಿ ಉಸಿರಾಡು ಅಂತ ಹೇಳ್ತಾರೆ. ಕಾವ್ಯ: ಡಾಕ್ಟರ್ ಸೂಚನೆಗಳನ್ನು ಪಾಲಿಸುವಳು ಅಂತಂದರೆ ಡಾಕ್ಟ್ರು ಯಾವ ರೀತಿ ಹೇಳ್ತಾರೆ ಅದೇ ಥರ ಡಾಕ್ಟ್ರಿಗೆ ಅವಳು ನಿಧಾನವಾಗಿ ಅವಳು ಹೇಳ್ತಾ ಹೋಗ್ತಾಳೆ. ಡಾಕ್ಟ್ರು ಕೊಟ್ಟಿರುವಂಥ ಸೂಚನೆಗಳನ್ನು ಪಾಲಿಸ್ತಾ ಹೋಗ್ತಾಳೆ ಆ ಮಗು ಕಾವ್ಯ. ಸರಿ, ಆಯಿತು ಬಿಡು, ಹೆದರಬೇಡ. ಡಾಕ್ಟ್ರು ಏನು ಮಾಡ್ತಾರೆ, ಚೆಕ್ ಮಾಡಿದ್ದಾದಮೇಲೆ ಸರಿ ಬಿಡು, ಆಯಿತು, ಹೆದರಬೇಡ, ಈಗ 2 ಪ್ರಶ್ನೆಗಳನ್ನು ಉತ್ತರಿಸುತ್ತೀಯಾ ಅಂತಂದರೆ ಡಾಕ್ಟ್ರು ಇಷ್ಟೆಲ್ಲ ಚೆಕ್ ಮಾಡಿದ್ದಾದಮೇಲೆ ಮತ್ತೆ 1-2 ಕ್ವಶನ್ಸ್ ಕೇಳ್ತೀನಿ, ನೀನು ಏನು ಮಾಡಬೇಕು ಅದಕ್ಕೆ ಉತ್ತರಿಸುತ್ತೀಯಾ ಅಂತ ಡಾಕ್ಟ್ರು ಆ ಮಗುನ ಕೇಳುತ್ತೆ. ಕಾವ್ಯ ಅವಾಗ ಏನು ಮಾಡುತ್ತೆ, ಸರ್ ನನಗೆ ಏನಾಗಿದೆ? ಆವಾಗ ಆ ಮಗು ಏನಾಗುತ್ತೆ, ಡಾಕ್ಟ್ರನ್ನ ಮತ್ತೆ ರಿಪೀಟ್ ಕ್ವಶನ್ಸ್ ಕೇಳುತ್ತೆ, ಸರ್ ನನಗೆ ಏನಾಗಿದೆ ಅಂತ. ನನಗೆ ಏನಾಗಿದೆ, ತುಂಬ ಭಯವಾಗುತ್ತಿದೆ, ನನಗೆ ಭಯ ಆಗ್ತಾಯಿದೆ ಅಂತ ಆ ಮಗು ಹೇಳುತ್ತೆ ಡಾಕ್ಟ್ರಿಗೆ. ಡಾಕ್ಟರ್: ಪುಟ್ಟಿ, ಹೆದರಬೇಡ ಅಂತ ಹೇಳ್ತಾರೆ. ಡೋಂಟ್ ವರಿ. ನೋಡು, ನಿನ್ನ ಮನೆ ಒಳಗೆ ಮತ್ತು ಹೊರಗೆ ಸ್ವಚ್ಛವಾಗಿದೆ. ನೀವು ಕುದಿಸಿ ಆರಿಸಿದ ನೀರನ್ನು ಕುಡಿತಿದ್ದೀರಿ. ನಿನ್ನೆ ಸೇವಿಸಿದ ಒಳ್ಳೆಯ ಆಹಾರವೇ ಆಗಿದೆ. ನೀನು ಸ್ನಾನ ಮಾಡಿ ಶುಭ್ರವಾದ ಒಳ್ಳೆಯ ಬಟ್ಟೆಗಳನ್ನು ಉಡುತ್ತೀಯ. ನಿನ್ನ ಕೈಕಾಲಿನ ಉಗುರುಗಳು ಸ್ವಚ್ಛವಾಗಿದೆ ಅಂತಂದರೆ ನೀನು ಎಲ್ಲ ಸ್ವಚ್ಛಾಗಿದೆ, ಎಲ್ಲ ಚೆನ್ನಾಗಿದೆ, ಯಾಕೆ ಈ ಹೊಟ್ಟೆ ನೋವು ಬಂತು ಅಂತ ಡಾಕ್ಟ್ರಿಗೆ ಏನಾಗುತ್ತೆ, ಕ್ವಶನ್ ಮಾರ್ಕ್ ಆಗುತ್ತೆ. ಡಾಕ್ಟ್ರಿಗೆ ಯೋಚನೆ ಮಾಡ್ತಾರೆ. ಕಾವ್ಯ: ಮತ್ತೆ ನನಗೆ ಹೊಟ್ಟೆ ನೋವು ಏಕೆ ಬಂತು ಸರ್? ಆ ಮಗು ಹೇಳುತ್ತೆ, ಸರ್ ನನಗಿಷ್ಟೆಲ್ಲ ಇದ್ದರೂ ಮತ್ತೆ ನನಗೆ ಯಾಕೆ ಹೊಟ್ಟೆ ನೋವು ಬಂತು, ಸ್ಟಮಕ್ ಪೇನ್ ಬಂತು ಅಂತ ಡಾಕ್ಟ್ರಿಗೆ ಆ ಮಗು ಕೇಳುತ್ತೆ. ಡಾಕ್ಟರ್: ಹಾಂ ಜಾಣೆ, ಅದನ್ನೇ ನಾನು ಈಗ ತಿಳಿದುಕೊಳ್ಳಬೇಕು. ನಾನು ತಿಳಿದುಕೊಳ್ಳಬೇಕಲ್ವಾ? ನಿನ್ನ ನಿತ್ಯದ ಆಹಾರವಲ್ಲದೆ ಮತ್ತೆ ಏನಾದರೂ ತಿಂದಿದ್ದೀಯಾ ಅಂತಂದರೆ ನೀನು ದಿನ ಸೇವಿಸುವಂಥ ಆಹಾರ ಅದು ಬಿಟ್ಟು ಬೇರೆ ಏನಾದರೂ ಎಕ್ಸ್ಟ್ರಾ ತಿಂದಿದ್ದೀಯಾ, ಫ್ರೆಂಡ್ಸ್ ಹತ್ರ ಏನಾದರೂ ಇಸ್ಕೊಂಡು ತಿಂದಿದ್ದೀಯಾ ಎಂದು ನೆನಪು ಮಾಡ್ಕೊ ಅಂತ ಡಾಕ್ಟ್ರು ಕೇಳ್ತಾರೆ ಆ ಮಗುನ ಕಾವ್ಯನ. ಕಾವ್ಯ: ಅದು ಸರ್. ಆ ಮಗು ಏನು ಮಾಡುತ್ತೆ, ಅದನ್ನು ತೊಡರಿಸುತ್ತೆ, ಅದು ಸರ್ ಅಂತ. ಡಾಕ್ಟರ್: ಯಾಕೆ ಭಯ ಅಂತಂದರೆ ಯಾಕೆ ಇಷ್ಟು ಭಯ ಪಡ್ತೀಯಾ, ಏನಾಯಿತು ಅಂತ ಡಾಕ್ಟ್ರು ಕೇಳ್ತಾರೆ. ಕಾವ್ಯ: ನಿನ್ನೆ ಬೆಳಿಗ್ಗೆ ಶಾಲೆಗೆ ಹೊರಗೆ ಮಾರುತ್ತಿದ್ದಂಥ ಕರೆದ ತಿಂಡಿಯನ್ನು ತಂದಿದ್ದೆ ಅಂತಂದರೆ ನಿನ್ನೆ ಶಾಲೆ ಹೊರಗಡೆ, ಇವಾಗ ನಾವು ಸ್ಕೂಲಿಗೆ ಹೋಗ್ತೀವಲ್ಲ, ಹೊರಗಡೆ ಕಾಂಪೌಂಡ್ ಹೊರಗಡೆ ಕೆಲವು ತಿಂಡಿಗಳನ್ನು ಮಾರ್ತಾ ಇರ್ತಾರೆ ಇಟ್ಕೊಂಡು. ಆವಾಗ ಏನು ಮಾಡುತ್ತೆ, ಆ ಹುಡುಗಿ ಕರೆದ ತಿಂಡಿಯನ್ನು ತೊಗೊಂಡು ತಿಂದಿದ್ದೆ, ಅಮ್ಮ ಬೈತಾಳೆ ಅಂತ ಹೇಳಿರಲಿಲ್ಲ. ಆ ಮಗು ಏನು ಮಾಡುತ್ತೆ, ನಮ್ಮಮ್ಮಂಗೆ ಹೇಳಿದ್ರೆ ಹೊರಗಿರೋ ತಿಂಡಿಯನ್ನು ತೊಗೊಂಡು ತಿಂದರೆ ಬೈತಾರೆ ಅಂತ ಆ ಮಗು ಹೆದರಿಬಿಟ್ಟು ಗಾಬರಿಯಿಂದ ಹೇಳಿರಲಿಲ್ಲ ಅಂತ ಡಾಕ್ಟ್ರಿಗೆ ಹೇಳುತ್ತೆ. ಡಾಕ್ಟರ್: ನೋಡಿದೆಯಾ, ನಿನ್ನ ಹೊಟ್ಟೆ ನೋವಿಗೂ ಕಾರಣ ನಿನ್ನ ಬಳಿಯೇ ಇದೆ ಅಂತಂದರೆ ನಿನ್ನ ಹೊಟ್ಟೆ ನೋವಿಗೆ ಏನಾಗಿದೆ, ಸ್ಟಮಕ್ ಬೈಗೆ ನಿನ್ನ ಬಳಿಯೇ ಇದೆ ಕಾರಣ ಅಂತ ಹೇಳುತ್ತೆ. ರಸ್ತೆ ಬದಿಯಲ್ಲಿ ಮಾರುವಂಥ ತಿಂಡಿ ತಿನಿಸುಗಳನ್ನು ತಿನ್ನಬಾರದು. ನಿನ್ನೆ ಬದಿ ಓದಿದ್ದೆ ಅಲ್ಲವೇ ಅಂತಂದರೆ ಡಾಕ್ಟ್ರು ಹೇಳ್ತಾರೆ, ರಸ್ತೆ ಬದಿಯಲ್ಲಿ ಮಾರುವಂಥ ತಿಂಡಿ ತಿನಿಸುಗಳನ್ನು ತಿನ್ನಬಾರದು ಎಂಬುದು ನಿನಗೆ ಗೊತ್ತಿಲ್ಲವೇ ಅಂತ ಡಾಕ್ಟ್ರು ಕೇಳ್ತಾರೆ. ಅದಕ್ಕೆ ನಿನ್ನ ಓದಿದ್ದೆ ಅಲ್ಲವೇ ಅಂತ ಕೇಳ್ತಾರೆ. ಅಂಥ ಆಹಾರ ಪದಾರ್ಥಗಳ ಮೇಲೆ ಧೂಳು ಕೂತಿರ್ತದೆ ಅಂತಂದರೆ ಹೊರಗಡೆ ನಮಗೆ
ಕಾಣುವಂಥ ಪದಾರ್ಥಗಳ ಮೇಲೆ ಅವು ಧೂಳು ಕೂತಿರ್ತದೆ ಮತ್ತು ನೊಣ ಸೊಳ್ಳೆಗಳಂಥ ಕ್ರಿಮಿಕೀಟಗಳಿಂದ ಇವು ಮಲಿನಗೊಂಡಿರ್ತವೆ. ಅಂತಂದರೆ ಅವುಗಳಿಗೆ ಯಾವುದೇ ರೀತಿ ಸೇಫ್ಟಿ ಇರಲ್ವಾ, ನೀಟಾಗಿ ಅವನ್ನ ಕಾಪಾಡ್ಕೊಂಡಿರಲ್ಲ ತಿಂಡಿ ತಿನಿಸುಗಳನ್ನು. ಅವಾಗೇನಾಗುತ್ತೆ, ಅದ್ರ ಮೇಲೆ ಸೊಳ್ಳೆ ಆಗಿರ್ಬೋದು, ನೊಣ ಆಗಿರ್ಬೋದು, ಕೆಲವೊಂದು ನಮ್ಮ ಕಣ್ಣಿಗೆ ಕಾಣದಂತಹ ಕ್ರಿಮಿಕೀಟಗಳಿಂದ ಇವು ಮಲಿನಗೊಂಡಿರ್ತವೆ. ಮಲಿನ ಅಂತಂದರೆ ಗಲೀಜಾಗಿರುತ್ತದೆ. ಈಗ ಈ ಔಷಧಿಯನ್ನು 2 ದಿನ ಸೇವಿಸು. ಅವಾಗ ಏನು ಮಾಡ್ತಾರೆ ಡಾಕ್ಟರ್ ಆ ವಿಷಯ ಅವೆಲ್ಲ ತಿಳಿದುಕೊಂಡ ನಂತರ ಆ ಮಗುವಿಗೆ ಈ ಔಷಧಿಯನ್ನು 2 ದಿನ ಸೇವಿಸಿ, ಮುಂದೆ ಯಾವತ್ತೂ ರಸ್ತೆ ಬದಿಯ ತಿಂಡಿ ತಿನಿಸುಗಳನ್ನು ತಿನ್ನಬೇಡ ಅಂತಂದರೆ ಡಾಕ್ಟ್ರು ಹೇಳ್ತಾರೆ. ರಸ್ತೆ ಬದಿಯಲ್ಲಿ ತಿಂಡಿ ತಿನಿಸುಗಳನ್ನು ಯಾವತ್ತೂ ತಿನ್ನಬೇಡ ಮಗು ಅಂತ ಡಾಕ್ಟ್ರು ಹೇಳ್ತಾರೆ. ಅದು ಹೊಟ್ಟೆಗೆ ಹೊಂದುವುದಿಲ್ಲ ತಿಳಿತಾ ಅಂತಂದರೆ ಡಾಕ್ಟ್ರು ಹೇಳ್ತಾರೆ. ಅದು ಯಾವತ್ತೂ ನಮಗೆ ಹೊಟ್ಟೆಗೆ ಹೊಂದುವುದಿಲ್ಲ ತಿಳಿತಾ, ನಿನಗೆ ಗೊತ್ತಾಯ್ತಾ ಅಂತ ಡಾಕ್ಟ್ರು ಏನು ಮಾಡ್ತಾರೆ ಆ ಮಗು ಹೇಳ್ತಾರೆ. ಕಾವ್ಯ ಹಬ್ಬ ನನಗೆ ಈಗ ಸಮಾಧಾನವಾಯಿತು. ಅವಾಗೇನಾಗುತ್ತೆ, ಆ ಮಗು ಖುಷಿಯಾಗಿ ಸಮಾಧಾನವಾಯಿತು ಅಂತ ಹೇಳುತ್ತೆ. ಎಲ್ಲಿ ಇಂಜೆಕ್ಷನ್ ಕೊಡ್ತಾರೋ ಎಂದು ಹೆದರಿದ್ದೆ. ನನಗೆ ಇಂಜೆಕ್ಷನ್ ಅಂತಂದರೆ ಒಂದು ಸೂಜಿ ಅಂತ ನಾವು ಕರಿತೀವಿ, ಕೊಡ್ತಾರೋ ಅಂತ ಹೆದರ್ಕೊಂಡ್ಬಿಟ್ಟಿದ್ದೆ ನಾನು. ಇನ್ನು ಮುಂದೆ ಹಾಗೆ ಮಾಡೋದಿಲ್ಲ ಸರ್. ಆ ಮಗು ಹೇಳುತ್ತೆ, ನಾನು ಇನ್ನು ಮುಂದೆ ಹೊರಗೆ ಬೀದಿಯಲ್ಲಿ ಮಾಡುವಂಥ ತಿಂಡಿ ತಿನಿಸುಗಳನ್ನು ನಾನು ಎಂದೂ ತಿನ್ನುವುದಿಲ್ಲ ಅಂತ ಆ ಡಾಕ್ಟ್ರಿಗೆ ಆ ಮಗು ಕಾವ್ಯ ಹೇಳುತ್ತೆ. ಅಮ್ಮ ನೀವೇ ಬುದ್ಧಿ ಹೇಳಿ ಚಲೋ ಮಾಡಿದ್ದೀರಿ ಅಂತ ಹೇಳ್ತಾರೆ. ಅಮ್ಮ ನೀವೇ ಬುದ್ಧಿ ಹೇಳಿ ಚಲೋ ಮಾಡಿದ್ದೀರಿ ಸಾಹೇಬ್ರೆ, ನಮ್ಮ ಮಾತೇ ಕೇಳೋಕ್ಕಿಲ್ಲ ಅಂತೀನಿ ಅಂತಂದರೆ ತಾಯಿ ಏನು ಮಾಡ್ತಾರೆ, ಕಾವ್ಯರ ಅಮ್ಮ ಡಾಕ್ಟ್ರಿಗೆ ಹೇಳ್ತಾರೆ, ನೀವು ಒಳ್ಳೇದು ಮಾಡಿದ್ದೀರಾ ಸಾಹೇಬ್ರೆ, ನಮ್ಮ ಮಾತೇ ಕೇಳೋಕ್ಕಿಲ್ಲ ಮಗು ಅಂತ ಹೇಳ್ತಾರೆ. ಡಾಕ್ಟರ್ ಆಯ್ತಮ್ಮ ಹೋಗಿ ಬನ್ನಿ ಅಂದರೆ ಅವ್ರಿಗೆ ಏನು ಮಾಡ್ತಾರೆ, ಇಷ್ಟೆಲ್ಲ ಸಂಭಾಷಣೆ ಆದಮೇಲೆ ಡಾಕ್ಟರ್ ಏನು ಮಾಡ್ತಾರೆ, ಆ ಮಗುವಿಗೆ ಬುದ್ಧಿವಾದವನ್ನು ಹೇಳಿಬಿಟ್ಟು ಆಯಿತು ಹೋಗಿ ಬನ್ನಿ ಅಂತ ಹೇಳ್ಬಿಡ್ತಾರೆ. ಈ ಪಾಠ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಮಮತಾ ಕನ್ನಡ ಟ್ಯೂಷನ್ಸ್ ಕ್ಲಾಸಸನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಮೇಲೆ ಕಾಣುವಂಥ ಬೆಲ್ ಐಕಾನನ್ನು ಪ್ರೆಸ್ ಮಾಡಿರಿ. ಧನ್ಯವಾದಗಳು.